ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನಂತ ಅಂತಂದ್ರೆ ಈ ವಾರದ್ದು ನಂದು ಕಂಪ್ನಿಯಲ್ಲಿ ನೈಟ್ ಶಿಫ್ಟ್ ಇತ್ತು. ಸೊ ನೈಟ್ ಶಿಫ್ಟ್ ಇರೋದ್ರಿಂದ ನಾನು ಮಲಗಿದ್ದೆ. ಸೊ ಹಂಗೆ ಒಂದು ನೋಟಿಫಿಕೇಶನ್ ಬಂತು, ಅದರಿಂದ ಸ್ವಿಗ್ಗಿ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು. ಅದೇನ್ ನೋಟಿಫಿಕೇಶನ್ ಅಂತ ಹಾಗೆ ಓಪನ್ ಮಾಡಿದೆ ಸ್ನೇಹಿತರೆ. ಅಲ್ಲಿ ನೋಡಿದ್ರೆ ಸ್ನೇಹಿತರೆ ಯಾವ ರೀತಿ ಮೋಸ ಮಾಡ್ತಾನೆ ಅಂತ ಅಂದ್ರೆ, ಇದೇ ನೋಟಿಫಿಕೇಶನ್ ನನಗೆ ನೆನ್ನೆನೆ ತೋರಿಸಿದ್ರೆ ನಾನು ಇವತ್ತು ಪಾರ್ಟ್ ಟೈಮ್ ಹೋಗಿ ಕೆಲಸ ಮಾಡೋದಿತ್ತು, ಆ ತರ ಇದೆ. ಸೊ ಅದೇನ್ ನೋಟಿಫಿಕೇಶನ್ ಅಂತ ಅಂದ್ರೆ, ನಾವು ಸ್ಕ್ರೀನ್ ರೆಕಾರ್ಡ್ ಹೋಗೋಣ ಸ್ನೇಹಿತರೆ. ಇವಾಗ ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹಲವಾರು ವಿಡಿಯೋಸ್ಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಬನ್ನಿ ಅದೇನು ಅಂತ ನೋಡೋಣ ಸ್ನೇಹಿತರೆ. ನನಗೆ ನೋಟಿಫಿಕೇಶನ್ ಬಂತು, ಹಂಗೆ ಮೊಬೈಲ್ ನೋಡ್ತಾ ಇದ್ನಾ. ಸೊ ಸ್ವಿಗ್ಗಿ ಕಡೆಯಿಂದ ನೋಟಿಫಿಕೇಶನ್ ಬಂತು. ನಿಮ್ಗೆ ಇಲ್ಲಿ ಸ್ವಿಗ್ಗಿ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು, ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲೂ ಕೂಡ ಬರ್ತಾ ಇರುತ್ತೆ ನೋಡಿ. ಹಂಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ಆನ್ ಮಾಡಿರ್ತೀನಿ. ಆಕ್ಚುಲಿ ಇವತ್ತು ಸ್ನೇಹಿತರೆ ಕರೆಕ್ಟ್ ಆಗಿ ಡೇಟ್ ಬಂದ್ಬಿಟ್ಟು ಸೋಮವಾರ 8ನೇ ತಾರೀಕು ಏಪ್ರಿಲ್. ಸೋಮವಾರ 8ನೇ ತಾರೀಕು ಏಪ್ರಿಲ್. ಸೊ ನಾಳೆ ಹಬ್ಬ, ಯುಗಾದಿ ಹಬ್ಬ. ಒನ್ಸ್ ಅಗೇನ್ ಎಲ್ರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಏನಿಲ್ಲ, ನೋಟಿಫಿಕೇಶನ್ ನೋಡಿ ಇದೇನೆ. ನಿನ್ನೆ ನನಗೆ ಏನ್ ನೋಟಿಫಿಕೇಶನ್ ಕಳಿಸಿದ್ದೇನೆ ಮೆಸೇಜ್ ಸೆಂಟರ್ ನೋಡಿ ಸ್ನೇಹಿತರೆ. ನಿನ್ನೆ ನನಗೆ ಕಳಿಸಿರತಕ್ಕಂಥ ನೋಟಿಫಿಕೇಶನ್ ಬಂದ್ಬಿಟ್ಟು ಅದು 8ನೇ ತಾರೀಕು ನೋಡಿ ಸ್ನೇಹಿತರೆ. ಓಪನ್ ಮಾಡ್ತಾ ಇದೀನಿ. 8ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಫುಡ್ ಆರ್ಡರ್ಸ್ಗೆ ಪ್ರತಿ ಆರ್ಡರ್ಗೂ 20 ರೂಪಾಯಿ ಎಕ್ಸ್ಟ್ರಾ. ಹಾಗೆ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಫುಡ್ ಆರ್ಡರ್ ಅಲ್ಲಿ 10 ರೂಪಾಯಿ ಎಕ್ಸ್ಟ್ರಾ. ಹಾಗೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಫುಡ್ ಆರ್ಡರ್ಗಳಲ್ಲಿ 15 ರೂಪಾಯಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಓಕೆ, ನಾನು ಈ ಮೆಸೇಜ್ ನ ನೋಡಿದೆ. ಓಕೆ, ಮಾಡೋಕ್ಕಾಗಲಿಲ್ಲ, ಹೋಗೋದೇನ್ ಬೇಡ, ನೈಟ್ ಶಿಫ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. ಇರ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು 5 ಮಿನಿಟ್ಸ್ ಬ್ಯಾಕ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿದೆ ಸ್ನೇಹಿತರೆ. ನೋಡಿದ್ರೆ ಫುಲ್ ಶಾಕು ನೋಡಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಇವಾಗ ನಡೀತಾ ಇರೋದು ಬಂದ್ಬಿಟ್ಟು ಎವ್ರಿ ಆರ್ಡರ್ ಎಕ್ಸ್ಟ್ರಾ 55 ರೂಪೀಸ್ ಅಂತ ತೋರಿಸ್ತಿದ್ದಾನೆ. ಅಂದ್ರೆ ಈಗ ನಾರ್ಮಲ್ ಆಗಿ ಏನು ಕಿಲೋಮೀಟರ್ಗೆ ಎಷ್ಟು ಒಂದು ಆರ್ಡರ್ಗೆ ಎಷ್ಟು ಅಂತ ಕೊಡ್ತಾನೋ, ಕಿಲೋಮೀಟರ್ ಮೇಲೆ ಎಷ್ಟು ಅಂತ ಕೊಡ್ತಾನೋ, ಅದ್ರ ಜೊತೆಗೆ ಪ್ರತಿ ಆರ್ಡರ್ಗೂ 55 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಲೈವ್ ಈಗ ನಡೀತಾ ಇದೆ. ಸೊ ಈಗ ಈ ತರ ಇನ್ಫಾರ್ಮೇಶನ್ ಇದ್ದಾಗ ನನಗೆ ಮುಂಚೆಗೇನೆ ಗೊತ್ತಾದ್ರೆ, ಅಥವಾ ಈ ತರ ಇನ್ಫಾರ್ಮೇಶನ್ಗಳನ್ನ ಮುಂಚೆಗೇನೆ ಡೆಲಿವರಿ ಬಾಯ್ಸ್ಗಳಿಗೆ ತಲುಪಿಸಬೇಕಾಗಿರೋ ಜವಾಬ್ದಾರಿ ಸ್ವಿಗ್ಗಿ ಕಂಪ್ನಿಯೊಂದು. ಸೊ ಅವನೇನು ಮಾಡಲಿಲ್ಲ. ನಿನ್ನೆ ಒಂಥರ ನೋಟಿಫಿಕೇಶನ್ ಕಳಿಸಿರ್ತಾನೆ. ಆ ನೋಟಿಫಿಕೇಶನ್ ಹೋಗ್ಬಿಟ್ಟು ಯಾರು ಮಾಡೋರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿರ್ತೀವಿ. ಸೊ ಇವಾಗ ಜಸ್ಟ್ ಹಂಗೆ ನೋಡೋದಿರು ಅಂತ ಓಪನ್ ಮಾಡಿದ್ರೆ 55 ರೂಪಾಯಿ ಪರ್ ಆರ್ಡರ್ ಎಕ್ಸ್ಟ್ರಾ ಕೊಡ್ತಿದ್ದಾನೆ. ಸೊ ಇದು 6 ರಿಂದ ನೈಟ್ 10 ಗಂಟೆವರೆಗೂ ಇರುತ್ತೆ. ಪಾರ್ಟ್ ಟೈಮ್ ಅಲ್ಲಿ ಮಾಡೋರು ಮಾತ್ರ ಇದು ಒಳ್ಳೆ ಅರ್ನಿಂಗ್ಸ್. ಈ ತರ ಇದ್ದಾಗ ಹೋದ್ರೆ ಮಿನಿಮಮ್ ಕಡಿಮೆ ಆರ್ಡರ್ ಅಂತಾನು ಕೂಡ ಕೊಟ್ರೆ, ಪ್ರತಿ ಆರ್ಡರ್ಗೂ 30-35 ರೂಪಾಯಿ ಕೊಟ್ರೆ ಇದೊಂದು 55 ರೂಪಾಯಿ, 5 3 8 80 90 ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ತರ ಆರ್ಡರ್ ಕೊಟ್ಟಾಗ. ಸೊ ಈ ತರ ಇದ್ದಾಗ ಮಾಡ್ಕೊಂಡ್ಬೇಕು, ಈ ತರ ಎಕ್ಸ್ಟ್ರಾ ಕೊಟ್ಟಾಗ. ಸೊ ಅವನು ನೋಟಿಫಿಕೇಶನ್ ನನ್ಗೆ ಯಾವಾಗ ಕಳಿಸ್ತಾನೆ, ನಾನು ಯಾವಾಗ ಮಾಡೋದು? ಪ್ರತಿ ಆರ್ಡರ್ಗೂ ಪ್ರತಿ ಡೈಲಿ ಅಪ್ಡೇಟ್ಗೂ ನಾಳೆ ಏನು ಅಪ್ಡೇಟ್ಸ್ ಇದೆಯೋ, ನಾಳೆ ಏನು ನೋಟಿಫಿಕೇಶನ್ ಇದೆಯೋ, ನಾಳೆ ಏನು ಆಫರ್ ಇದೆಯೋ ಅದನ್ನ ಇವತ್ತೇನೆ ಕರೆಕ್ಟ್ ಆಗಿ ಅವನು ನೋಟಿಫಿಕೇಶನ್ ಕಳಿಸ್ಬೇಕು ನಮಗೆ. ಸೊ ಅದು ನೋಟಿಫಿಕೇಶನ್ ಯಾಕೆ ಅವನು ಸರಿಯಾಗಿ ಕಳಿಸ್ತಾ ಇಲ್ಲ. ಸೊ ಇದರಿಂದ ನಮಗೆ ಕಮ್ಯುನಿಕೇಶನ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಡ್ಯೂಟಿ ಮಾಡ್ಬೇಕೋ ಇಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಗೊಂದಲಗಳು ಸೃಷ್ಟಿ ಆಗುತ್ತೆ. ಇದು ಕರೆಕ್ಟ್ ಆಗಿ ನೋಟಿಫಿಕೇಶನ್ ಕಳಿಸ್ಬಿಟ್ರೆ ನಾಳೆ ಈ ತರ ಪ್ಲಾನ್ ಅಲ್ಲಿ ಇದೆ, ಯಾವ್ದು ಚೇಂಜಸ್ ಆಗಲ್ಲ, ಹೋಗಿ ಮಾಡಿ ಅಂತ. ಸೊ ನಮ್ಗೆ ಹೊರತಾದ್ರೆ ಹೋಗಿ ಮಾಡ್ಬೋದು. ಪಾರ್ಟ್ ಟೈಮ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೋ ಅಷ್ಟು ಹೋಗಿ ಮಾಡ್ಕೊಂಡು ಬರ್ಬೋದು. ಅದಲ್ಲದೆ ನಾನು ಸಿಟಿ ಲಿಮಿಟ್ ಅಲ್ಲಿ ಇಲ್ಲ, ಸಿಟಿ ಒಳಗಡೆ ಇದ್ರೆ ನಂದು ಅದೇ ಝೋನ್ ಇದ್ರೆ ಸೊ ಓಕೆ, ಹಂಗೆ ಶಿಫ್ಟ್ ಬುಕ್ ಮಾಡ್ಕೋಬಹುದು, ಹೋಗಿ ಹಂಗೆ ಡ್ಯೂಟಿ ಮಾಡ್ಕೊಂಡ್ ಬಂದ್ಬಿಡ್ಬೋದು, ಎಷ್ಟು ಅರ್ನ್ ಆಗುತ್ತೋ ಅಷ್ಟನ್ನ ತೋರಿಸ್ಬೋದು. ಸೊ ನಾನಿರೋದು ನೆಲಮಂಗ್ಲಾಗಿರೋದ್ರಿಂದ ನಾನು ಇವಾಗ ನೋಡಿ ಸಿಟಿಗೆ ಹೋಗಿ ನಾನು ಶಿಫ್ಟ್ ಬುಕ್ ಮಾಡ್ಕೊಳ್ಳೋದ್ರೊಳಗಡೆ 1 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅದಲ್ಲದೆ ಈ ಟ್ರಾಫಿಕ್ ಅಲ್ಲಿ ಸಂಜೆ ಆದ್ಮೇಲೆ ಟ್ರಾಫಿಕ್ ಫುಲ್ಲು. ಸೊ ಆದ್ರಿಂದ ಇದೊಂದು ಅಪ್ಡೇಟ್ ನಿಮ್ಗೆ ಕೊಡಬೇಕಿತ್ತು. ಹಂಗೆ ಸುಮ್ಮನೆ ಹಾಗೆ ಫೋನ್ ನೋಡ್ತಾ ಇದ್ದೆ, ಇರ್ಲಿ ಅಂತ ಸ್ವಿಗ್ಗಿ ಓಪನ್ ಮಾಡಿದೆ. ಸೊ ಓಪನ್ ಮಾಡಿದ್ರೆ ಈ ತರ ಆಫರ್ ಕೊಟ್ಟಿದ್ದಾನೆ, ಪ್ರತಿ ಆರ್ಡರ್ಗೂ ಕೂಡ 55 ರೂಪಾಯಿ ಎಕ್ಸ್ಟ್ರಾ ಅಂತ. ಸೊ ಈ ತರ ಇದ್ದಾಗ ಪಾರ್ಟ್ ಟೈಮ್ ಅಲ್ಲಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಸೊ ನಿನ್ನೆ ನೋಟಿಫಿಕೇಶನ್ ನೋಡಿದ್ರೆ ಈ ಟೈಮಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ಈ ಟೈಮಲ್ಲಿ ಏನ್ ಕೊಟ್ಟಿದ್ದಾನೆ, 6 ರಿಂದ ರಾತ್ರಿ 10 ಗಂಟೆವರೆಗೂ ಈ ಟೈಮಲ್ಲಿ ಪ್ರತಿ ಆರ್ಡರ್ಗೂ ಕೂಡ ಕೇವಲ 15 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಸೊ 15 ರೂಪಾಯಿಯಲ್ಲಿ 55 ರೂಪಾಯಿಯಲ್ಲಿ 55 ರೂಪಾಯಿ ಅಂತ ಹೇಳ್ಬಿಟ್ಟು ನೆನ್ನೆ ಕೊಟ್ಟಿದ್ರೆ ಇವತ್ತು ನಾನು ಡ್ಯೂಟಿ ಮಾಡೋ ಪ್ಲಾನ್ ನ ಮಾಡ್ಕೊತಾ ಇದ್ದೆ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೆ. ಸೊ ಹಿಂಗೆ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಸ್ವಿಗ್ಗಿ ಅವನು ಯಾವ ತರ ಬೇಕಾದ್ರೂ ಮಾಡ್ಬೋದು. ನಾಳೆ ಅಪ್ಡೇಟ್ ಏನಿರುತ್ತೋ, ಇವತ್ತೊಂದು ನೋಟಿಫಿಕೇಶನ್ ಕಳ್ಸಿರ್ತಾನ, ಅದೇ ತರ ನಾಳೆನೂ ಇರಲ್ಲ. ನಾಳೆ ಏನಾದ್ರು ಬದಲಾಗ್ಬಿಟ್ಟಿರ್ತದೆ, ನಿಮಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ಏನೋ ಮಾಡೋಕ್ಕಾಗಲ್ಲ. ಆಕ್ಚುಲಿ ಕರೆಕ್ಟ್ ಆಗಿ ನೋಡೋದಾದ್ರೆ ಸ್ನೇಹಿತರೆ 55 ರೂಪಾಯಿ ಪರ್ ಆರ್ಡರ್ಗೆ ಓಡುತ್ತೆ. ಈಗ ಕರೆಕ್ಟ್ ಆಗಿ ನೋಡೋದಾದ್ರೆ ಸ್ನೇಹಿತರೆ 55 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡರ್ಗೆ ನಡೀತಾ ಇದೆ ಲೈವ್ ಅಲ್ಲಿ. ಸೊ ಈ ತರ ಆಫರ್ಗಳು ಇದ್ದಾಗ ಹೊಡ್ಕೊಂಡ್ಬೇಕು ಅಂತ ನಾವು ಪ್ಲಾನ್ ಮಾಡಿರ್ತೀವಿ. ಸರಿಯಾಗಿ ನೋಟಿಫಿಕೇಶನ್ ಕಳ್ಸಲ್ಲ, ಯಾವ್ದು ಕಮ್ಯುನಿಕೇಶನ್ ಕರೆಕ್ಟಾಗಿ ಮಾಡಲ್ಲ, ಈ ತರ ಇರೋದ್ರಿಂದ. ಸೊ ಅದಲ್ಲದೆ ಸ್ನೇಹಿತರೆ ಇವಾಗ ನಾಳೆ ನಾಡ್ದು ಏನೋ ಯುಗಾದಿ ಹಬ್ಬ ಇದೆಯಲ್ಲ, ನಾಳೆ ಯುಗಾದಿ ಹಬ್ಬ, ನಾಡ್ದು ಮಟನ್ ಊಟ ಇರ್ತದಲ್ಲ. ಸೊ ಅದರಿಂದ ಎಲ್ಲ ಸುಮಾರು ಡೆಲಿವರಿ ಬಾಯ್ಸ್ ಆಲ್ಮೋಸ್ಟ್ ಊರಿಗೆ ಹೋಗಿರ್ತಾರೆ ಸ್ನೇಹಿತರೆ.
ಇಂಥ ಟೈಮಲ್ಲಿ ನಾಳೆ ನಾಡ್ದು ಒಳ್ಳೆ ಆಫರ್ ಕೊಟ್ಟಿರ್ತಾನೆ, ಯಾರು ನಾಳೆ ನಾಡ್ದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಬರೋದಕ್ಕೆ, ಯಾಕೆಂತ ಅಂದ್ರೆ ನಾನು ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ಸೊ ನಾನು ಕೂಡ ಫ್ಯಾಮಿಲಿ ಟೈಮ್ ಕೊಡಬೇಕಾಗುತ್ತೆ. ಇದ್ರ ಸೆಂಟ್ರಲ್ಲಿ ನಾನು ವಿಡಿಯೋಗಳನ್ನ ಮಾಡಬೇಕು. ಆದ್ರಿಂದ ನೋಡೋಣ ಸ್ನೇಹಿತರೆ, ನಾಳೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಡ್ಯೂಟಿ ಮಾಡಕ್ಕೆ. ಯಾಕೆಂತಂದ್ರೆ ನಾಳೆ ಡೆಲಿವರಿ ಬಾಯ್ಸ್ಗಳಿಗೆ ಒಳ್ಳೊಳ್ಳೆ ಆಫರ್ ಕೊಟ್ಟಿರ್ತಾನೆ. ಅಂತಂದ್ರೆ ಅದು ಆಕ್ಚುಲಿ ಇವತ್ತು ಒಂದು 10 ಗಂಟೆ ಒಳಗಡೆ ನೋಟಿಫಿಕೇಶನ್ ಕಳಿಸ್ತಾನೆ, ಅಂದ್ರೆ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ತಾನೆ ಏನಾದ್ರು ನೋಟಿಫಿಕೇಶನ್ ಯಾವ್ದಾದ್ರು ಆಫರ್ ಕೊಟ್ಟಿದ್ರೆ ಚೆನ್ನಾಗಿದ್ರೆ ಹೋಗಿ ಮಾಡೋಣ. ಇನ್ನು ಝೊಮ್ಯಾಟೋದಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ. ಝೊಮ್ಯಾಟೋದಲ್ಲಿ ಏನಪ್ಪ ಕೊಟ್ಟಿದ್ದಾನೆ ಅಂತಂದ್ರೆ, ಒಂದು ನಿಮಿಷ ಫೋನ್ ಓಪನ್ ಮಾಡ್ತಿದ್ದೀನಿ ಸ್ನೇಹಿತರೆ. ಫೋನ್ ಅಪ್ಡೇಟ್ ಕೇಳ್ತಾ ಇದೆ. ಸೊ ಝೊಮ್ಯಾಟೋದಲ್ಲಿ ನಾನು ನೋಡಿದೆ 1500 ಮಾಡಿದ್ರೆ 800 ರೂಪಾಯಿ ಏನೋ ಇತ್ತು. ಸೊ 1500 ಮಾಡೋದು ಕಷ್ಟನೇ, ಯಾಕೆಂತಂದ್ರೆ ನಮ್ದೀಗ ಝೋನ್ ಬೇರೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜಾಲಿ ಕ್ರಾಸ್ ಅಂದ್ರೆ ಜಾಲಹಳ್ಳಿ ವಿಲೇಜ್ಗೆ ಝೋನ್ ಬರುತ್ತೆ. ಅಲ್ಲೆಲ್ಲ ರೋಡ್ ಸರಿ ಇಲ್ಲ ಸ್ನೇಹಿತರೆ, ಗಾಡಿ ಓಡಿಸೋದು ತುಂಬಾ ಕಷ್ಟ ಇದೆ. ಅಷ್ಟು ಅರ್ನಿಂಗ್ಸ್ ಮಾಡೋದು ತುಂಬಾ ಕಷ್ಟ ಇದೆ. 1500 ಮಾಡಿದ್ರೆ 800 ರೂಪಾಯಿ ಇನ್ಸೆಂಟಿವ್ ಅವನ ಕೊಡ್ತಾನಂತೆ. ಅಂದ್ರೆ ನಾಳೆ ಯಾಕೆಂತಂದ್ರೆ ಡೆಲಿವರಿ ಬಾಯ್ಸ್ ಕಡಿಮೆ ಇರೋದ್ರಿಂದ ಈ ತರ ಆಫರ್ಗಳನ್ನ ಕೊಟ್ಟಿದ್ದಾನೆ. ಸೊ ನೋಡೋಣ ನಾಳೆ ಎಷ್ಟಾಗುತ್ತೋ, ಯಾವ್ದು ಡ್ಯೂಟಿ ಆಗುತ್ತೋ ಮಾಡಿ ನಾಡ್ದು ಅಪ್ಡೇಟ್ ಮಾಡ್ತೀನಿ. ಇನ್ನೊಂದ್ಸರಿ ಸ್ನೇಹಿತರೆ, ಎಲ್ರಿಗೂ ಮೊದಲನೇದಾಗ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವರು ಖುಷಿ, ಆರೋಗ್ಯ, ನೆಮ್ಮದಿ ಎಲ್ರಿಗೂ ಕೊಡ್ಲಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲೂ ಹಬ್ಬ ಬಂತು ಯುಗಾದಿ ಹಬ್ಬ. ಸ್ನೇಹಿತರೆ ಧನ್ಯವಾದಗಳು, ಶುಭ ದಿನ, ಗುಡ್ ಬೈ. ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ತಲುಪಿಸ್ಬೇಕಿತ್ತು, ತಲುಪಿಸಿದ್ದೀನಿ. ಧನ್ಯವಾದಗಳು, ಗುಡ್ ಬೈ. ನಾಳೆ ಎಲ್ಲರೂ ರೆಡಿಯಾಗಿ ಸ್ನೇಹಿತರೆ.